ನೋಡಿ, ನಾವು ಇವತ್ತು ಫಿಶ್ ಟ್ರ್ಯಾಪ್ ತಂದಿದ್ದೇವೆ. ಆನ್ಲೈನಲ್ಲಿ ಆರ್ಡ್ರ್ ಕೊಟ್ಟದ್ದು. ಇದರಲ್ಲಿ ಫಿಶ್ ಬೀಳ್ತದಂತೆ, ನೋಡುವ ಹೇಗೆ ಉಂಟಾ ಅಂತ. ನೋಡಿ, ಇಲ್ಲಿ ಜಿಪ್ ಸಿಸ್ಟಮ್, ಜಿಪ್. ಈ ಜಿಪ್ಪಲ್ಲಿ ಮತ್ತೊಂದು ಜಿಪ್ ಉಂಟು. ಇದರಲ್ಲಿ ಅದಕ್ಕೆ ಆಹಾರ ಎಲ್ಲ ಇಡಲಿಕ್ಕೆ, ಮೀನಿಗೆ, ಫಿಶ್ಗೆ ಇದೇ ಸಣ್ಣದು. ಮತ್ತು ಇಲ್ಲಿ ಸಹ ಹಾಕ್ಬೋದು. ಅದೇ ಇದು ಮೈದಾ ಎಲ್ಲ ಮಾಡಿ ತಂದಿಟ್ಟಿದ್ದೇನೆ. ಇದನ್ನು ಹಾಕ್ತೇನೆ. ಅವುಗಳಿಗೆ ಒಳಗೆ ಬಂದು ತಿನ್ನಲಿಕ್ಕೆ. ಮತ್ತು ಕ್ಯಾಟ್ ಫುಡ್ ಸಹ ಹಾಕ್ತೇನೆ ಸ್ವಲ್ಪ. ಕ್ಯಾಟ್ ಫುಡ್ ನಮ್ಮದು ಇಲ್ಲಿ ಉಂಟು, ಇದಕ್ಕೆ ಹಾಕ್ತೇನೆ. ನಾಳೆ ಎಷ್ಟು ಮೀನು ಸಿಗ್ತದೆ ಅಂತ ಗೊತ್ತಿಲ್ಲ. ಇವತ್ತು ಇಟ್ಟು ನಾಳೆ ತೆಗೆಯುವ ಅಂತ ನೋಡುವ. ಕೆಳಗೆ ಬೀಳ್ತದೆ. ಸಣ್ಣ ಜಿಪ್ಪು ಕೊಟ್ಟಿದ್ದಾರೆ, ಹಾಗಾಗಿ ಮತ್ತೆ ಇಲ್ಲಿ ಸ್ವಲ್ಪ ಹಾಕುವ. ನಾವಿದು ಫಸ್ಟ್ ಟೈಮ್ ಇಡುವುದಲ್ಲ, ಹಾಗೆ ನನಗೆ ಎಲ್ಲೆಲ್ಲ ಹಾಕಬೇಕು ಅದಕ್ಕೆ ಆಹಾರ ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಇದಕ್ಕೆಲ್ಲ ಫುಲ್ ಮಾಡಿ ಇಡ್ತೇವೆ. ಯಾಕೆಂದರೆ ಅದು ಸ್ಮೆಲ್ ಬರ್ತಾ ಇರಬೇಕು. ಒಳಗೆ ಸಹ ಹಾಕಿದ್ದೇನೆ. ಇನ್ನು ಜಿಪ್ಪು ಕ್ಲೋಸ್ ಮಾಡಬೇಕು. ಇದು ಕ್ಲೋಸ್ ಆಯಿತು. ಇದು ಸಹ ನೋಡಿ ಕ್ಲೋಸ್ ಮಾಡಿದೆ. ಇನ್ನು ಈ ರೀತಿ ಹೋಗಿ ಇಡಬೇಕು. ಬನ್ನಿ ಹೋಗುವ, ಈ ಸೈಡಲ್ಲಿ ಹೋಗುವ. ಇಲ್ಲೇನು ಅಷ್ಟು ಗುಂಡಿ ಇಲ್ಲ, ಅಲ್ಲಿ ಸ್ವಲ್ಪ ಗುಂಡಿ ಉಂಟು. ಆ ಗುಂಡಿ ಹತ್ತಿರ ಹೋಗಿ ಇಡುವ. ಹೆಚ್ಚಾಗಿ ಮರದ ಅಡಿಯಲ್ಲಿ ಇಡುವುದು. ಯಾಕೆ ಹೇಳಿದರೆ ನಾಳೆ ತೆಗಿಲಿಕ್ಕೆಲ್ಲ ಸುಲಭ ಆಗ್ತದೆ. ಹಾಂ, ಅಲ್ಲೇ ನಿಲ್ಲಿ. ನೀವು ಚಂಡಿ ಹಾಕ್ತೀರಲ್ಲ, ಅಲ್ಲೇ ಸಾಕು. ನಾನು ಇಲ್ಲಿ ಇಟ್ಟು ಬರ್ತೇನೆ. ಸರಿ, ಇಟ್ಟಿದ್ದೇನೆ ಇಲ್ಲಿ. ಇದು ಹಗ್ಗ ಕಟ್ಟಬೇಕು, ಇದು ಬೊಲ್ಲದಲ್ಲಿ ಹೋಗದ ಹಾಗೆ. ಬೆಳಿಗ್ಗೆ ತೆಗಿಲಿಕ್ಕೆ ಸಹ ಸುಲಭ ಆಗ್ತದೆ ಹೀಗೆ ಕಟ್ಟಿದರೆ. ಆಯಿತು, ಥ್ಯಾಂಕ್ ಯು. ನಾಳೆ ನೋಡುವ ಎಷ್ಟು ಫಿಶ್ ಸಿಗ್ತದೆ ಅಂತ ನೋಡುವ. ಥ್ಯಾಂಕ್ ಯು. ನಾವು ಗುರಿ ಇಟ್ಟಿದ್ದೇವೆ, ಅವನಿಗೆ ತೆಗಿಲಿಕ್ಕೆ ಹೋಗ್ತೇವೆ. ಮೈಕ್ Baba. ನಾವು ಫಿಶ್ ಟ್ರ್ಯಾಪ್ ಇಟ್ಟಿದ್ದೇವೆ. ಈಗ ಅದನ್ನು ಫಿಶ್ ಹಿಡಿಯಲಿಕ್ಕೆ ಹೋಗ್ತೇವೆ. ಇನ್ನು ಇಷ್ಟೊಂದು ತೆಗಿಬೇಕಲ್ಲ.
ಇದು ಜೋರು ಮಳೆ ಬರುವಾಗ ಈ ಟ್ರ್ಯಾಪ್ ಇಡ್ಲಿಕ್ಕೆ ಆಗುದಿಲ್ಲ, ಬೊಲ್ಲದಲ್ಲಿ ಹೋಗ್ತದೆ. ಇವತ್ತು ನೋಡುವ ಎಷ್ಟು ಮೀನು ಸಿಕ್ಕಿದೆ ಅಂತ. ಇವತ್ತು ನೀರು ಭಾರಿ ಕ್ಲೀನ್ ಉಂಟು. ಹಾ, ನೀವು ಸ್ವಲ್ಪ ಇಲ್ಲಿವರೆಗೂ ಆಗ್ತದ, ಚೂರು ಬನ್ನಿ, ಆಗ್ತದ, ಕಾಣ್ತದ? ಬಲ್ಲದಲ್ಲಿ ಹೋದ್ರೆ ನಂಗೆ ಗೊತ್ತಿಲ್ಲ, ನೀನಿದ್ಯಲ್ಲ ನೋಡಿ, ಇಲ್ಲಿ ಕಟ್ಟಿದ್ದೇನೆ, ಕಟ್ಟಿಟ್ಟಿದ್ದೇನೆ. ನಿನ್ನೆದು ಹಗ್ಗ ಈಗ ಬಿಡಿಸಿದ್ದೇನೆ, ನಮ್ದಲ್ಲಿ ಉಂಟು. ಓ ಸೂಪರ್, ಏಡಿ ಕೂಡ ಉಂಟು, ಯಾ ಸೂಪರ್. ಏಡಿ ಸಹ ಬಿದ್ದಿದೆ. ಸೂಪರ್ ಆಗಿದೆ ನೀರು. ಸ್ವಲ್ಪ ನೋಡಿದ್ರೆ ಕೆಳಗಡೆ ನೋಡಿ. ಈಗ ಇಲ್ಲಿ ಜಿಪ್ಪು ತೆಗಿಬೇಕು, ಜಿಪ್ಪು ತೆಗೆದು ಏಡಿ ಸುರಿಗೆ ತೆಗೆಯುವ, ಅಲ್ಲ ಫಿಶ್ ತೆಗಿಬೇಕು. ಫಿಶ್ ನಾನು ತೆಗಿತೇನೆ, ನಿಮಗೆ ಹೆದರಿಕೆ ಆಗ್ತದೆ ಅದು ಏಡಿ. ನೋಡಿ, ಯಾ ಸೂಪರ್, ಯಾ ಅದಕ್ಕೆ ನೀರು ಕಡಿಮೆ ಆಯ್ತು, ನೀರು ಹೋಗ್ತದೆ, ನೀರು ಕಡಿಮೆ ಆಯ್ತು. Yeah, three fish, super, three fish. ಇನ್ನು ಜಂಗಿ ಉಂಟು ಅದ್ರಲ್ಲಿ, ಅದನ್ನ ಹೇಗೆ ತೆಗೆಯುವುದು ಗೊತ್ತಿಲ್ಲ. ಅದು ನಿಜವಾಗ್ಲೂ ಬೀಳ್ಲಿಕ್ಕೆ ಇಲ್ಲ, ಅದು ಬೀಳ್ತದೆ. ಹೇಗೆ ತೆಗೆಯುವುದು? ಇದು ಹೀಗೆ ಮಾಡಬೇಕಾ? ಇನ್ನೊಂದು ಎಂತ ಮಾಡುದು, ಚೀಲದಲ್ಲಿ ಹಾಕ. ಇಲ್ಲದು ಓಡ್ತದೆ, ಈ ಚೀಲದಲ್ಲಿ ಹಾಕುವ, ತೊಟ್ಟೆಯಲ್ಲಿ ಹಾಕುವ, ತೊಟ್ಟೆಯಲ್ಲಿ ಕಟ್ಟಿ ಇಡ್ಲಿಕ್ಕೆ ಸುಲಭ ಆಗ್ತದೆ. ಮೇಲೆ ಬಂದ್ರೆ ಇಲ್ಲೊಂದು ಇದನ್ನು ಹೇಗೆ ಹಿಡಿಯುವುದಂತ ನಿಮಗೆ ಕಲಿಸ್ತೇನೆ ನೋಡಿ. ಅಲ್ಲಿ ಹೀಗೆ ಕೊಂಬರ ಉಂಟು, ಕೊಂಬರ ಇದ್ದಲ್ಲಿ ಇದನ್ನು ಹೀಗೆ ಹೀಗೆ ಕೌಚಿ ಹಾಕ್ಬೇಕು. ಕೌಚಿ ಹಾಕಿ ಆದ ನಂತರ ಈ ಕೊಂಬರಲ್ಲಿ ಹಿಡಿಬೇಕು. ಕೊಂಬರಲ್ಲಿ ಇಲ್ಲಿ ಕೆಳಗೆ ಮಾತ್ರ ಹಿಡಿಲಿಕ್ಕೆ, ಮೇಲೆ ಹಿಡಿಲಿಕ್ಕಿಲ್ಲ. ನೋಡಿ ಹೀಗೆ ಹೆದರಿಕೆ, ಖಚಿತದಂತ ಹೆದರಿಕೆ ಆಗ್ತದೆ. ಓಪನ್ ಮಾಡಿ ಅದನ್ನು, ಕೊಟ್ಟೇನು ಇದ್ರ ಮೇಲೆ ಬರ್ತಾ ಉಂಟ, ಇಲ್ಲ ಅಲ್ಲ? ಕಟ್ಟಿಡ್ಲಿಕ್ಕೆ ಇನ್ನೊಂದುಂಟಾ? ಓ, ಇಲ್ಲಿ ಒಂದು ಫಿಶ್ ಟ್ರ್ಯಾಪ್ ಅಲ್ಲಿ ಒಂದು 3 ಫಿಶ್, 3 ಜಂಜಿ ಸರಿ ಆಯ್ತು.
ಎಲ್ಲಿ ಹೋಗ್ತಾ ನೋಡ. ಇಲ್ಲಿ ಹಿಡಿದ್ರೆ ಏನಾಗ್ತದೆ? ಕಚ್ಚುತ್ತದ? ಇಲ್ಲಿ ಈಗ ಸಹ ಹಿಡಿಬೋದು, ಹಿಡಿಲಿಕ್ಕೆ ಆಗುದಿಲ್ಲ ಅಂತ ಇಲ್ಲ. ಈಗ ಸಹ ಹಿಡಿಬೋದು, ಹಾಗೆ ಇದು ಕಚ್ಚುತ್ತದೆ. ಆ ಕಡೆ ಹೋಗುದು. ಕಡ್ಡಿ ಕಡ್ಡಿ ಜಂಗಿ ಸಿಗ್ತದಂತ ಎನಿಸ್ಲಿಲ್ಲ. ನಾವು ಜಂಗಿ ಸಿಕ್ತು ಅಂತ ಎನಿಸ್ಲೇ ಇಲ್ಲ. ನಾವು ಜಂಗಿಗೆಲ್ಲ ಇಟ್ಟದು, ಇದು ನಾವು ಫಿಶ್ಶಿಗೆ ಇಟ್ಟದು. ನೋಡಿ ಎಷ್ಟು ದೊಡ್ಡ ಫಿಶ್ ಉಂಟು. ಮೀನದು ಉಂಟು ಉಂಟು ಮಟನ್ ಮೀನು ಉಂಟಾ? ಇರುಪೆ. ನಾನು ನೋಡಿರ್ಬೇಕು. ಇದು ನೋಡಿ ಬ್ಲ್ಯಾಕ್ ಇರುಪೆ, ಬ್ಲ್ಯಾಕ್ ಬ್ಲ್ಯಾಕ್ ಹೇಗುಂಟು ನೋಡಿ ಬ್ಲ್ಯಾಕ್. ನಾಲ್ಕು ಮೀನು. ಸೂಪರ್, 4 ಮೀನು ಉಂಟು ನೋಡಿ. ಇದೆಂತ? ಇದು ಇದರ ಹೆಸರು ಪಿಜಾನ್ ಅಂತ. ಪಿಜಾನ್ ಕೆಲಸ ಮಾಡಿದೆ ಜಂಗಿ. ಜಂಗಿ ಕೆಲಸ ಮಾಡಿದೆ. ಕಟ್ ಮಾಡಿ ಇದ್ರಲ್ಲಿ ಒಳಗೆ ಹೋಗಿದೆ ನೋಡಿ. ಈ ಏಡಿ ಬಂದ್ರೆ ನಮ್ದು ಫಿಶ್ ಟ್ರ್ಯಾಪ್ ಹೋಗ್ತದೆ, ಅದಕ್ಕೆ ಎಂತ ಮಾಡ್ಲಿಕ್ಕೂ ಆಗುದಿಲ್ಲ. ನಾವು ನಿನ್ನೆ ಅಷ್ಟು ಆಹಾರ ಹಾಕಿದ್ದೇವೆ, ಅದನ್ನು ಎಲ್ಲವನ್ನು ತಿಂದು ಮುಗಿಸಿದೆ ನೋಡಿ. ನೋಡಿ ಹೀಗೆ ಇದನ್ನು ತೊಳೆದು ಇಡುವ. ನೋಡಿ ತೊಳೆದಾದ ನಂತರ ಹೀಗೆ ಮಾಡ್ಬೇಕು ಅದನ್ನು ಯಥಾಸ್ಥಿತಿ. ಜಿಪ್ ಹಾಕುವ. ಕೆಳಗಿದ್ದೀರಿ ಅಲ್ಲೆಲ್ಲ ಮುಂದೆ ಒಂದು ಅಲ್ಲಿ ಇಟ್ಕೊಂಡು ಬಟನ್ ಲಾಕ್ ಹಾಕಿ. ಅಲ್ಲಿ ನಾವು ಮೀನಲ್ಲಿ ಕಡಿಮೆ ಸಿಕ್ಕಿದ್ವಿ ಇವತ್ತು, ಎಂತ ಗೊತ್ತಿಲ್ಲ. ನಾವು ಹೊಸ್ತು ಇಡುವುದಲ್ಲ ಇದನ್ನು, ಹಾಗಾಗಿ ನಂಗೆ ಅದರದ್ದು ಅನುಭವ ಇಲ್ಲ. ಆದ್ರೂ ನಮ್ಗೆ ತೋರ್ಪಡೆಗೆ ಒಂದು 3 ಫಿಶ್ ಸಿಕ್ಕಿದೆ, ಭಾರಿ ಖುಷಿ. 4 ಹೌದು. ಅದು ಇಂಥದ್ದು ಆಯ್ತು, ಇಂಥದ್ದಾಯ್ತು. ನೀನು 15 ಇಂಚು ಮುಟ್ಟು ನದಿಗೆ ಬಿಡುವ ಮತ್ತೆ